ನಿಮ್ಮ ವಯಸ್ಸು ಸಾಧನೆಗೆ ಅಡ್ಡ ಬರುವುದಿಲ್ಲ. ಪಾಯಿಂಟ್ ನೆನಪಿಕೊಳ್ಳಿ, ಸ್ಪೇಸ್ ಹೋಗಿ ಬರೋದಂದ್ರೆ ತುಂಬಾ ಈಸಿ. ತಾಯಿಯ ಹೊಟ್ಟೆಯಿಂದ 9 ತಿಂಗಳು ಹೊಟ್ಟೆಯಲ್ಲಿದ್ದು ಹೊರಗಡೆ ಬಂದ್ರೆ ಹೇಗಿರುತ್ತೋ ಸ್ಪೇಸ್ ಅನ್ನೋದು 9 ತಿಂಗಳು ಹೊಟ್ಟೆ ಇದ್ದಂಗೆ ಅಲ್ಲಿ. ಯಾಕಂದ್ರೆ ಗ್ರೇಸ್ ಕ್ರಾಫ್ಟ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ. ಸ್ಪೇಸ್ ಹೀಲಿಯಂ ಗ್ಯಾಸ್ ಅನ್ನೋದು ಗ್ಯಾಸಸ್ ಇಂದ ತುಂಬಿರುತ್ತೆ. ಇವತ್ತು ಮಾತಾಡುವ ವಿಚಾರ ಏನಂದ್ರೆ, ಏನ್ ಹೇಳಿ ಕೇಳುವ. ನಮ್ಮ ಭಾರತೀಯರು ಸತತ ಪ್ರಯತ್ನದಿಂದ ಎರಡನೇ ಬಾರಿ ನಮ್ಮ ಗಗನಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ. ಅದರಲ್ಲಿ ಒಬ್ಬಳು ಭಾರತೀಯ ಮಹಿಳೆ ಯಾರಂದರೆ ಸುನೀತಾ ವಿಲಿಯಮ್ಸ್. ಅವರ ಮಾಡಿರುವ ಸಾಧನೆ, ಘನತೆ, ಗೌರವ ನಮ್ಮ ದೇಶವನ್ನು ಮತ್ತು ನಮ್ಮ ಪ್ರಪಂಚವನ್ನು ನಡುಗಿಸುತ್ತದೆ, ಕೊಂಡಾಡಿಸುತ್ತಿದೆ. ಏನಾಗಿರಬಹುದು ಈ ಒಂದು ವಿಷಯ ಅಂತ ನನ್ನ ಪ್ರಶ್ನೆ ನಮ್ಮನವರಿಗೆ. ಆದರೆ ಅವರು ಹುಟ್ಟಿದ್ದು ಅಮೆರಿಕದಲ್ಲಿ. ನಾವ್ ಹೆಂಗೆ ಅವ್ರನ್ನ ಭಾರತೀಯ ನಾರಿ ಅಂತ ಕರೀಬಹುದು? ಅವರ ತಂದೆ ಗುಜರಾತಿ ಆಗಿರ್ತಾರೆ, ಅವರ ತಾಯಿ ಯುರೋಪಿಯನ್. ಅರ್ಥ ಆಗ್ತಿದ್ಯಾ? ಹುಟ್ಟಿ ಬೆಳೆದಿದ್ದೆಲ್ಲ ಅಮೆರಿಕದಲ್ಲಿ, ಅಂದರೆ ಅವರು ನಮ್ಮ ಭಾರತದ ಮಗಳು ಅಂತ. ಅದಕ್ಕಿಂತ ಮೊದಲು ಪ್ರಪ್ರಥಮ ಬಾರಿಗೆ ಕಳಿಸಿದ್ದ ಗಗನಯಾತ್ರೆ ಏನಕ್ಕೆ ಅದು ಪೂರ್ಣಗೊಂಡಿಲ್ಲ? 2003ರಲ್ಲಿ ಕಲ್ಪನಾ ಚಾವ್ಲಾ ಮತ್ತು ಅವರ ಜೊತೆಗೆ 5 ಜನ ವಿದೇಶಿಗರು ಹೋಗಿರ್ತಾರೆ. ಆ ಸ್ಪೇಸ್ ನ ಟ್ರಾವೆಲ್ ಮಾಡೋರ್ನ ಆಸ್ಟ್ರೋನಾಟ್ಸ್ ಅಂತಾರೆ. ಒಟ್ಟು 6 ಜನ ಆಸ್ಟ್ರೋನಾಟ್ಸ್ ಹೋಗಿ ಒಂದು ಚಿಕ್ಕ ತೊಂದರೆಯಿಂದ ಏನಾಗಿರುತ್ತದೆ ಅಂದ್ರೆ ಆ ಸ್ಪೇಸ್ ಕ್ರಾಫ್ಟ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ. ಸ್ಪೇಸ್ ಹೀಲಿಯಂ ಗ್ಯಾಸ್ ಅನ್ನೋದು ಗ್ಯಾಸಸ್ ಇಂದ ತುಂಬಿರುತ್ತೆ. ಒಂದು ಸ್ಪೇಸ್ ಕ್ರಾಫ್ಟ್ ಅಂದ್ರೆ ಗ್ಯಾಸಸ್ ಇಂದ ತುಂಬಿರುತ್ತೆ, ಅದು ಲೀಕ್ ಆಗ್ತಿರುತ್ತೆ. ಹೀಲಿಯಂ ಗ್ಯಾಸ್ ಆಗಿರ್ಬಹುದು, ಗ್ಯಾಸಸ್ ಲೀಕ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾಸಾ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಾಸಾ ಅವರಿಗೆ ಗೊತ್ತಾಗುತ್ತೆ, ಮತ್ತೆ ಅವ್ರಿಗೂ ಗೊತ್ತಾಗುತ್ತೆ ಒಂಚೂರು ಲೈಟ್ ಆಗಿ ಲೀಕ್ ಆಗ್ತಿದೆ ಅಂತ. ಬಟ್ ಇವರು ತಗೊಂಡಿರುವ ನಿರ್ಧಾರ ಏನಾಗಿರಬಹುದು? ಏನಾಗಿರುತ್ತೆ? ಅವ್ರು ವಾಪಸ್ ಕಳಿಸ್ಬಿಟ್ಟು ಬೇರೆಯವ್ರನ್ನ ಹೆಲ್ಪ್ ಮಾಡೋ ತರ ಇದ್ ಮಾಡಿರ್ಬೇಕು. ಅಲ್ಲ, ಬಟ್ ನಮ್ಮ ನಾಸಾ ಆಗಿರಬಹುದು, ಇಲ್ಲ ಆಸ್ಟ್ರೋನಾಟ್ಸ್ ಒಂದು ಡಿಸಿಷನ್ ತಗೊಂತಾರೆ. ಅದು ಆವತ್ತಿನ ಒಂದು ಕರಾಳ ದಿನ ಆಗಿರುತ್ತದೆ. ಏನಕ್ಕೆ? ಯಾಕೆಂದರೆ ಅದು ಗ್ಯಾಸ್ ಲೀಕ್ ಆಗ್ತಿರುತ್ತೆ. ಅದು ನಾವು ಬರೋ ಫಾಸ್ಟ್ ಅಂದ್ರೆ ಬರ್ತಾ ಗ್ಯಾಸ್ ಲೀಕ್ ಆಗಿ ಆ ಒಂದು ಟೆಂಪರೇಚರ್ಗೆ ಅದು ನಡಿ ಮಧ್ಯದಲ್ಲೇ ಬ್ಲಾಸ್ಟ್ ಆಗಿ 6 ಜನ ಏರೋನಾಟ್ಸ್ ಮರಣಗೊಂಡಿದ್ದಾರೆ. ಯಾರಿದಕ್ಕೆ ಮೇನ್ ಕಾರಣಗಳು? ಇದಕ್ಕೆ ಮೇನ್ ಕಾರಣ ಆಗಿರುತ್ತೋ ನಮ್ಮ ನಾಸಾ ಅವರೇ ಆಗಿರುತ್ತಾರೆ. ಯಾಕೆಂದ್ರೆ ಅವರು ಒಂದು ಪ್ರಿಪರೇಷನ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಇಂತ ಲೀಕ್ ಆಗ್ತಿದೆ ಅಂದ್ರೆ ಇನ್ನೊಂದು ಸಪರೇಟ್ ಪ್ಲಾನ್ ಮಾಡ್ಕೊಂಡು ಸ್ಪೇಸ್ ಕ್ರಾಫ್ಟ್ ನ ಕಳಿಸಿ ಅದನ್ನ ರೆಡಿ ಮಾಡಿಸ್ಬೇಕಾಗಿರುತ್ತದೆ. ಇಲ್ಲ ಅಂದ್ರೆ ಅದನ್ನ ಏನಾದ್ರು ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗಿರುತ್ತೆ. ಬಟ್ ಇವ್ರು ಏನ್ ಮಾಡ್ತಾರೆ, ಏನು ತೊಂದರೆ ಆಗೋದಿಲ್ಲ ಬನ್ನಿ ಅಂತ ಹೇಳಿ ಈಗ ಕಳಿಸಿರೋ ಗಗನಯಾತ್ರೆಗಳು ಸಕ್ಸಸ್ ಹಿಂಗಾಗಿ. ಈಗ ಕಳಿಸಿರುವ ಗಗನಯಾತ್ರಿಗಳು ಹೋಗಿದ್ದು ದಿನಾಂಕ, ಅವರು ಹೋಗಿದ್ದು 2024 ಜುಲೈ 5ನೇ ತಾರೀಕನಂದು ಹೋಗುತ್ತಾರೆ. ಹೋಗಿ ಇಬ್ಬರು, ಒಂದು ನಮ್ಮ ಇನ್ನೊಬ್ಬರು ಫಾರಿನರ್ ವಿದೇಶಿಗರು. ಬಟ್ ಇವರು ಹೋಗಿದ್ದು ಕಾರಣ ಏನಾಗಿರುತ್ತದೆ? ನಮ್ಮ ಇಲ್ಲಿಂದ ಅಲ್ಲಿ ಸ್ಪೇಸ್ ಹೋಗಿ ಏನು ಎತ್ತ ಅಂತ ವಿಚಾರ ಬರುವುದಾಗಿ ಅಲ್ಲಿ ಸ್ಪೇಸ್ ಸೆಂಟರ್ ಅಂತ ಇರುತ್ತೆ, ಸ್ಪೇಸ್ ಸ್ಟೇಷನ್ ಅಂತ ಇರುತ್ತೆ. ಯಾವುದೇ ರೀತಿಯ ಸ್ಯಾಟಲೈಟ್ ಆಗಿರಬಹುದು, ಯಾವುದೇ ತೊಂದರೆ ಇದ್ರೆ ಅಲ್ಲಿಂದ ಅದನ್ನು ರೆಡಿ ಮಾಡಿಸಿ ಮತ್ತೆ ವಾಪಸ್ ಬರೋ ತರ ಮಾಡಿರ್ತಾರೆ. ಬಟ್ ಆದ್ರೆ ಈ ಬಾರಿನೂ ಸೇಮ್ ಈ ಲೀಕ್ ಅನ್ನೋದು ಫಾರ್ಮೇಶನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಗ್ಯಾಸ್ ಲೀಕ್ ಆಗೋ ಫಾರ್ಮೇಶನ್ ಕಾಣಿಸ್ಕೊಳ್ಳುತ್ತೆ ಆ ಸ್ಪೇಸ್ ಏರ್ಕ್ರಾಫ್ಟ್ ಅಲ್ಲಿ. ಬಟ್ ಆದರೆ ಈ ಬಾರಿ ನಾಸಾ ಅವರು ಆ ಡಿಸಿಷನ್ ತಗೊಳ್ಳೋದಿಲ್ಲ. ಹೋದ್ಸಲ ಒಂದು 6 ಜನ ಮೃತಪಟ್ಟಿದ್ದಾರೆ. ಬಟ್ ಈ ಬಾರಿ ಹಾಗಲ್ಲ. ಈ ಬಾರಿ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಇನ್ನೊಂದು ಸ್ಪೇಸ್ ಕ್ರಾಫ್ಟ್ ನ ರೆಡಿ ಮಾಡ್ತಾರೆ. ಯಾವ ತರ? ಅದನ್ನ 9 ತಿಂಗಳು ಅಬ್ಸರ್ವೇಷನ್ ಬೇಕು. ಇವ್ರನ್ನ ತರಕ್ಕೆ 9 ತಿಂಗಳು ಪ್ಲಸ್ 14 ದಿವಸ ಯಾಕಾಗಿದೆ ಅಂದರೆ ಅದನ್ನ ಮತ್ತೊಂದು ಸ್ಪೇಸ್ ಕ್ರಾಫ್ಟ್ ನ ರೆಡಿ ಮಾಡಬೇಕಂದ್ರೆ 9 ತಿಂಗಳು ಮೇಲೆ ಆಗಿರಬೇಕು. ಅದನ್ನ ಡೆಮೋಸೆಷನ್ಸ್ ಅಂತ ಮಾಡ್ತಾರೆ. ಆ ಡೆಮೋಸೆಷನ್ಸ್ ಅಲ್ಲಿ ಅದು ಪಾಸ್ ಆದರೆ ಮಾತ್ರ ಅದನ್ನು ಯೂಸ್ ಮಾಡಬೇಕು ಅಂತ ನಾಸಾ ಅವರು ಮತ್ತೆ ಹಲವಾರು ಫಾರಿನ್ ಸ್ಪೇಸ್ ಸ್ಟೇಷನ್ಸ್ ಎಲ್ಲ ರಿಪೇರ್ ಮಾಡುತ್ತೆ. ನಮ್ಮ ನಾಸಾ ಅವರು ಈ ಸಲ ಅಡ್ವೆಂಚರ್ ಮಾಡದೆ ಇದು 2ನೇ ಬಾರಿ ನಮ್ಮ ಪ್ರಪಂಚದ ಹೆಮ್ಮೆ ಪಡುವ ವಿಚಾರವಾಗಿ
ಪೂರ್ಣಗೊಳಿಸಿದ್ದು ಅದು ಭಾರತೀಯ ಮಹಿಳೆ ಒಬ್ಬರು, ಇನ್ನೊಬ್ಬರು ವಿದೇಶಿಗರು. ಇದನ್ನು ನಾವು ಮೆಚ್ಚಲೇಬೇಕು ಜನರೇ. ಆದರೆ ಏನಂದ್ರೆ ಇಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ. ಬಟ್ ಹೋದ್ ಸಲ ಡೆತ್ ಆಗಿದ್ರು, ಈ ಸಲ ಅದು ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಬಟ್ ಏನಂದ್ರೆ ಎಲ್ಲ ಹುಡುಗರಿಗೂ ಯೂತ್ಸ್ಗೂ ಎಲ್ಲರಿಗೂ ಹೇಳೋದೊಂದೇ, 62 ವರ್ಷದ ಒಂದು ವಯಸ್ಸಿನ ಮಹಿಳೆ ಮೇಡಮ್ ಸುನೀತಾ ವಿಲಿಯಮ್ಸ್ ಅವರು ಮಾಡಿದ ಧೈರ್ಯವನ್ನು ಎಲ್ಲ ಒಂದು ಯೂತ್ಸ್ ಮತ್ತೆ ಎಲ್ಲ ಇಂಡಿಯನ್ಸ್ ಎಲ್ಲ ಇದರಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ, ಏಜ್ ನಮ್ಗೆ ಯಾವತ್ತು ತೊಂದರೆ ಕೊಡಲ್ಲ. ಏಜ್ ಇರುತ್ತೆ, ಏಜ್ ಜಾಸ್ತಿ ಆಗಿರುತ್ತೆ, ಆದ್ರೆ ಛಲ ಅನ್ನೋದೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ ಸುನೀತಾ ವಿಲಿಯಮ್ಸ್. ಆದ್ರೆ ಒಂದ್ ಪಾಯಿಂಟ್ ನೆನಪಿಟ್ಕೊಳ್ಳಿ, ಸ್ಪೇಸ್ಗೆ ಹೋಗಿ ಬರೋದಂದ್ರೆ ತುಂಬಾ ಈಸಿ. ತಾಯಿಯ ಹೊಟ್ಟೆಯಿಂದ 9 ತಿಂಗಳು ಹೊಟ್ಟೆಯಲ್ಲಿದ್ದು ಹೊರಗಡೆ ಬಂದ್ರೆ ಹೇಗಿರುತ್ತೋ, ಸ್ಪೇಸ್ ಅನ್ನೋದು 9 ತಿಂಗಳು ಹೊಟ್ಟೆ ಇದ್ದಂಗೆ. ಅಲ್ಲಿ ಯಾಕಂದ್ರೆ ಗ್ರಾವಿಟಿ 0 ಇರುತ್ತೆ, ಅಲ್ಲಿಂದ ಬೋನ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಅವ್ರಿಗೆ ತುಂಬಾ ಮಾನಸಿಕವಾಗಿ ಯಾವುದೇ ಶಬ್ದವಿರೋದಿಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಇಂದ 9 ತಿಂಗಳು 14 ದಿವಸ ಆದ ನಂತರ ನಮ್ಮ ಒಂದು ಪ್ರಪಂಚಕ್ಕೆ ಅವರು ಪ್ರಪಂಚಕ್ಕೆ ಬಂದಾಗ ಅವ್ರಿಗೆ ಹೇಗೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಅದಕ್ಕೆಲ್ಲ ಒಂದು 45 ದಿವಸ ಇದನ್ನ ಮಾಡ್ತಾರೆ. ಅವರು ಬಂದಿದ್ದು ಮಾರ್ಚ್ 19, 2025 ಮೆಕ್ಸಿಕೋನಲ್ಲಿ 3:26 AM ನಲ್ಲಿ ಅವರು ಒಂದು ಸಮುದ್ರದಲ್ಲಿ ಲ್ಯಾಂಡ್ ಆಗ್ತಾರೆ. ನಿಮ್ಮ ವಯಸ್ಸು ಸಾಧನೆಗೆ ಬರುವುದಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.